Hi friends, I was thinking what should be the next video lesson? Huh, this time Telugu? Okay, who's your best Telugu actor? Think 1, 2. My favorite is hint Pokri. Yes, you got it. It is Mahesh Babu. ಇವತ್ತೇನ್ ಮಾಡೋಣ ಅಂದ್ರೆ ಮಹೇಶ್ ಬಾಬು ಸುಮಾರು ಕ್ಲಿಪ್ಸ್ ಗಳನ್ನ ತೋರಿಸ್ತೀವಿ. ಅಲ್ಲಿ ಇಂಗ್ಲಿಷ್ ವರ್ಡ್ಸ್ ಕಲೀರಿ, ಸೆಂಟೆನ್ಸಸ್ ಕಲೀರಿ. ವಿಲ್ ಯು? Let's start the action. ಹಾಯ್ ಫ್ರೆಂಡ್ಸ್, ಮಹೇಶ್ ಬಾಬು ಅವರು ಆಗಸ್ಟ್ 9, 1975ರಲ್ಲಿ ಹುಟ್ಟಿದ್ದು. ಅವ್ರ ಮನೇಲಿ ಎಲ್ರು ಅವ್ರನ್ನ ನಾನಿ ಅಂತ ಪ್ರೀತಿಯಿಂದ ಕರೀತಾರೆ. ಅದು ಶಾರ್ಟ್ ಅಂಡ್ ಕ್ಯೂಟ್ ಹೆಸರು, ಇಸ್ಂಟ್ ಇಟ್? ನಿಮ್ಮ ಮನೆಗಳಲ್ಲಿ ಈ ತರ ಶಾರ್ಟ್ ಅಂಡ್ ಕ್ಯೂಟ್ ಆಗಿ ಏನಾದ್ರೂ ಹೆಸರಿಟ್ಟು ಕರೀತಾರಾ? ಮಹೇಶ್ ಬಾಬು ಅವರು ಮೊದಲು ಕ್ಯಾಮ್ರಾ ಮುಂದೆ ನಿಂತು ಫಿಲಂಗಳಲ್ಲಿ ಆಕ್ಟ್ ಮಾಡ್ಬೇಕು ಅಂದ್ರೆ ಹೆಸಿಟೇಷನ್ ಇತ್ತಂತೆ. ಅಂದ್ರೆ ಬಹಳ ಮುಜುಗರ ಆಗ್ತಿತ್ತಂತೆ ಅವ್ರಿಗೆ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದಿಕ್ಕೆ. ನೋಡಿ, ಆಮೇಲೆ ಆರಾಮಾಗಿ ಮಾಡಿದ್ರಂತೆ ಆಕ್ಟಿಂಗು. ಎಷ್ಟು ತೆಲುಗು ಚಿತ್ರಗಳಲ್ಲಿ ಬಾಬು ಬಾಲ್ನಟ್ನಾಗಿ ಆಕ್ಟ್ ಮಾಡಿದಾರಂತೆ. ಓ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ತಮಿಳ್ ಆಕ್ಟರ್ ಸೂರ್ಯ ಇದ್ದಾರಲ್ಲ, ಆಮೇಲೆ ವಿಷ್ಣುವರ್ಧನ್, ಅವರು ಇವ್ರ ಸ್ಕೂಲ್ ಮೇಟ್ಸ್. ಪೋಖ್ರಿ ಫಿಲಂ ಮಹೇಶ್ ಬಾಬು ಅವರ ಸೂಪರ್ ಹಿಟ್ ಫಿಲಂಗಳಲ್ಲಿ ಒಂದು. ದ ಫಿಲಂ ಹ್ಯಾಸ್ ಫ್ಯಾಂಟಾಸ್ಟಿಕ್ ಆಕ್ಷನ್ ಸೀನ್ಸ್. ಆಮೇಲೆ ಈ ಚಿತ್ರದಲ್ಲಿ ಮಹೇಶ್ ಬಾಬು ಸಖತ್ ಕೂಲ್ ಅಂಡ್ ಸ್ಮಾರ್ಟ್ ಆಗಿ ಕಾಣಿಸ್ತಾರೆ. ಆ ಫಿಲಂ ಸಿಲ್ವರ್ ಜೂಬ್ಲಿ ಕೂಡ ಕಂಪ್ಲೀಟ್ ಮಾಡ್ತು. ಸೂಪರ್ ಆಗಿ ಓಡ್ತು. ಹಾ, ಮಹೇಶ್ ಬಾಬು ಅವ್ರ ಲೇಟೆಸ್ಟ್ ಫಿಲಂ ಬಿಸ್ನೆಸ್ ಮ್ಯಾನ್ ಕೂಡ ಸಖತ್ ಹಿಟ್ ಆಯ್ತು. ವಾವ್, ಅದ್ಭುತವಾದ ಆಕ್ಟರ್ ಮಹೇಶ್ ಬಾಬು ಅಲ್ವಾ? ಸೊ ಬಡೀಸ್, ಬನ್ನಿ ನಾವು ಇನ್ನೂ ಸ್ವಲ್ಪ ಮಹೇಶ್ ಬಾಬು ಅವರು ಆಕ್ಟ್ ಮಾಡಿರುವ ವಿಡಿಯೋಗಳನ್ನ ನೋಡೋಣ. ಲೆಟ್ಸ್ ವಾಚ್ ಮಹೇಶ್ ಬಾಬು, ದ ತೆಲುಗು ಸೂಪರ್ స్టార్. నేను కొడితే అదోలా ఉంటదని వాళ్ళు ఇళ్ళు చెప్పటమే కానీ నాకు కూడా తెలియదు సార్. యుద్ధం చేతకానోడే ధర్మం గురించి మాట్లాడతాడు సార్. ఒక్కసారి కమిట్ అయితే నా మాట నేనే విన్నా. Duku duku, duku duku. Oh, I was still in that section. So, how was the last section? So, friends, ಈಗ ಮುಂದಿನ ಸೆಕ್ಷನ್ ಹೋಗೋಣ. ಇಲ್ಲಿ ಏನ್ ಮಾಡ್ತೀವಿ ಗೊತ್ತಲ್ವಾ? ವಿಡಿಯೋ ನೋಡಿರೋಂತ 3 ವರ್ಡ್ಸ್ ಗಳನ್ನ ಇನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಕಲಿಯೋಣ. ಸೊ ಈಗ ನೆಕ್ಸ್ಟ್ ವಿಜುವಲ್ ಗ್ಲಾಸರಿ ಅಂದ್ರೆ ಶಬ್ದಕೋಶ. Fantastic! Hesitate. Schoolmate. ವಾವ್, ಅಮೇಜಿಂಗ್. 3 ಇಂಗ್ಲಿಷ್ ವರ್ಡ್ಸ್. ಓಕೆ, ಈಗ ನೆಕ್ಸ್ಟ್ ಏನು? ಅದೇ ವರ್ಡ್ಸ್ ನ ಇಂಗ್ಲಿಷ್ ಸೆಂಟೆನ್ಸ್ ಅಲ್ಲಿ ಹೇಗೆ ಬಳಸಬೇಕು ಅಂತ ಸುಲಭವಾಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀವಿ. ಓಕೆ, ಸೆಂಟೆನ್ಸ್ ಗ್ಲಾಸರಿ ಸೆಕ್ಷನ್ ನೋಡ್ಕೊಳ್ಳಿ and you will start using those words in English sentences. Let's go to the next section. ಈಗ ಮೊದಲನೇ ವಾಕ್ಯ ನೋಡೋಣ. ಈ ಚಿತ್ರದಲ್ಲಿ ಅದ್ಭುತ ಸಾಹಸ ದೃಶ್ಯಗಳಿವೆ. ಅದ್ಭುತ ಅಂದ್ರೆ ಇಂಗ್ಲಿಷ್ ಅಲ್ಲಿ ಫ್ಯಾಂಟಾಸ್ಟಿಕ್. ಈ ಚಿತ್ರದಲ್ಲಿ ಫ್ಯಾಂಟಾಸ್ಟಿಕ್ ಸಾಹಸ ದೃಶ್ಯಗಳಿವೆ. ಇದನ್ನ ಕನ್ನಡದಿಂದ ಇಂಗ್ಲಿಷ್ಗೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದಾಗ ದಿಸ್ ಫಿಲ್ಮ್ ಫ್ಯಾಂಟಾಸ್ಟಿಕ್ ಆಕ್ಷನ್ ಸೀನ್ಸ್ ಹ್ಯಾಸ್ ಅಂತ ಆಗುತ್ತೆ. ಆದ್ರೆ ಇದು ಸರಿಯಾದ ರೂಪದಲ್ಲಿ ಇಲ್ಲ. ಹಾಗಾಗಿ ಸರಿಯಾದ ರೂಪದಲ್ಲಿ ಬರೆದಾಗ ದ ಫಿಲ್ಮ್ ಹ್ಯಾಸ್ ಫ್ಯಾಂಟಾಸ್ಟಿಕ್ ಆಕ್ಷನ್ ಸೀನ್ಸ್ ಅಂತ ಆಗುತ್ತೆ. ಈಗ ನಾವು ಫ್ಯಾಂಟಾಸ್ಟಿಕ್ ಅನ್ನೋ ಪದ ಬಳಸಿ ವಾಕ್ಯಗಳನ್ನ ಮಾಡೋಣ. ಪ್ರಾಕ್ಟೀಸ್ ಆಗೋದಕ್ಕೆ ವಿಡಿಯೋಗಳನ್ನ ನೋಡೋಣ.
ಫ್ಯಾಂಟಾಸ್ಟಿಕ್ ಅಂದ್ರೆ ಕೊಲವರಿ ಹಾಡು ತುಂಬಾ ಫ್ಯಾಂಟಾಸ್ಟಿಕ್ ಆಗಿದೆ. ಈಗ ನೆಕ್ಸ್ಟ್ ವಿಡಿಯೋ. ದಿಸ್ ಟೆಂಪಲ್ ಇಸ್ ಫ್ಯಾಂಟಾಸ್ಟಿಕ್ ಅಂದ್ರೆ ಈ ದೇವಸ್ಥಾನ ಫ್ಯಾಂಟಾಸ್ಟಿಕ್ ಆಗಿದೆ. ಫ್ರೆಂಡ್ಸ್, ಈಗ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ನಿಮ್ಗೆ 2 ಚಿತ್ರಗಳನ್ನ ತೋರಿಸ್ತೀನಿ. ಅವು ಎ ಮತ್ತು ಬಿ. ನೀವು 2 ಇಂಟ್ರೆಸ್ಟಿಂಗ್ ವಾಕ್ಯಗಳನ್ನ ಮಾಡಬೇಕು. ಟ್ರೈ ಮಾಡಿ. ಜ್ಞಾಪಕ ಇರಲಿ, ಫ್ಯಾಂಟಾಸ್ಟಿಕ್ ಅನ್ನೋ ವರ್ಡ್ ಉಪಯೋಗಿಸ್ಬೇಕಾಯ್ತಾ? ಬ್ಯಾಂಗ್ಳೂರ್ ಕ್ರೈಸ್ಟ್ ಕಾಲೇಜ್ ಇಸ್ ಫ್ಯಾಂಟಾಸ್ಟಿಕ್ ಅಂದ್ರೆ ಬ್ಯಾಂಗ್ಳೂರಿನ ಕ್ರೈಸ್ಟ್ ಕಾಲೇಜ್ ಫ್ಯಾಂಟಾಸ್ಟಿಕ್ ಆಗಿದೆ. ಈಗ ನಾವು 2ನೇ ಪಿಕ್ಚರ್ ನೋಡೋಣ. ಮೈಸೂರು ಪ್ಯಾಲೇಸ್ ಇಸ್ ಫ್ಯಾಂಟಾಸ್ಟಿಕ್ ಅಂದ್ರೆ ಮೈಸೂರಿನ ಅರಮನೆ ಫ್ಯಾಂಟಾಸ್ಟಿಕ್ ಆಗಿದೆ. ಹೆಸಿಟೇಟ್. ಬನ್ನಿ ಈ ಪದನ ಉಪಯೋಗಿಸಿಕೊಂಡು ವಾಕ್ಯಗಳನ್ನ ಮಾಡೋಣ. ಕ್ಯಾಮ್ರಾನ ಎದುರಿಸಲು ಮಹೇಶ್ ಬಾಬು ಅವರಿಗೆ ಯಾವುದೇ ಹಿಂಜರಿಕೆ ಇರಲಿಲ್ಲ. ಹಿಂಜರಿಕೆ ನಿಮ್ಗೆಲ್ಲರಿಗೂ ಗೊತ್ತು ತಾನೆ? ಹೆಸಿಟೇಟ್. ಕ್ಯಾಮ್ರಾನ ಎದುರಿಸಲು ಮಹೇಶ್ ಬಾಬು ಅವರಿಗೆ ಯಾವುದೇ ಹೆಸಿಟೇಷನ್ ಇರಲಿಲ್ಲ. ಇದನ್ನ ಕನ್ನಡದಿಂದ ಇಂಗ್ಲಿಷ್ಗೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದಾಗ ಕ್ಯಾಮ್ರಾ ಫೇಸ್ ಮಹೇಶ್ ಬಾಬು ನೋ ಹೆಸಿಟೇಷನ್ ಅಂತ ಆಗುತ್ತೆ. ಆದ್ರೆ ಇದು ಸರಿಯಾದ ರೂಪದಲ್ಲಿ ಇಲ್ಲ. ಇದರ ಸರಿಯಾದ ರೂಪ ಯಾವುದು? ಮಹೇಶ್ ಬಾಬು had no hesitation to face the camera. ಈಗ ನಾವು ಹೆಸಿಟೇಷನ್ ಅನ್ನೋ ಪದನ ಉಪಯೋಗಿಸಿಕೊಂಡು ವಾಕ್ಯಗಳನ್ನ ಮಾಡೋಣ. ಪ್ರಾಕ್ಟೀಸ್ ಆಗೋದಕ್ಕೆ ಈ ವಿಡಿಯೋನ ನೋಡಿ ಬನ್ನಿ. I don't know what I'm going to talk about, so I'm going to talk about burgers. Burgers are food, and if you eat them, you get fat. Also, you can eat cucumbers with them sometimes, but they're usually pickles. They're really small. I have hesitation in speaking English. I watched the television, ಅಂದ್ರೆ which is kind of ನನಗೆ ಇಂಗ್ಲಿಷ್ ಮಾತಾಡೋದಕ್ಕೆ ಹೆಸಿಟೇಷನ್ ಇದೆ. Also, over there is a vacuum cleaner by Dyson. This boy is talking without hesitation. ಅಂದ್ರೆ ಈ ಹುಡುಗ ಹೆಸಿಟೇಷನ್ ಇಲ್ಲದೆ ಮಾತಾಡ್ತಾ ಇದ್ದಾನೆ. ಈಗ ನಾವು ಈ ಚಿತ್ರಗಳನ್ನ ನೋಡಿ ನಮ್ಮ ಸ್ವಂತ ವಾಕ್ಯವನ್ನು ಹೆಸಿಟೇಷನ್ ಅನ್ನೋ ಪದ ಉಪಯೋಗಿಸಿಕೊಂಡು ಮಾಡೋಣ. ಮೊದಲನೇ ಚಿತ್ರ. The cat has hesitation to jump. ಅಂದ್ರೆ ಈ ಬೆಕ್ಕಿಗೆ ಎಗ್ರಿ ಆಚೆ ಹೋಗ್ಲು ಹೆಸಿಟೇಷನ್ ಇದೆ. I have hesitation to give speech. ಅಂದ್ರೆ ನನಗೆ ಜನರ ಉದ್ದೇಶಿಸಿ ಮಾತನಾಡುವಾಗ ಹೆಸಿಟೇಷನ್ ಆಗುತ್ತೆ. ಸ್ಕೂಲ್ಮೇಟ್. ಬನ್ನಿ ಈಗ ಸ್ಕೂಲ್ಮೇಟ್ ಅನ್ನೋ ಪದಕ್ಕೆ ಒಳ್ಳೆ ವಾಕ್ಯಗಳನ್ನ ಮಾಡೋಣ. ತಮಿಳ್ ನಟರಾದ ಸೂರ್ಯ ಮತ್ತು ವಿಷ್ಣುವರ್ಧನ್ ಇವರ ಸಹಪಾಠಿಗಳಾಗಿದ್ರು. ಸಹಪಾಠಿಗಳು ಅಂದ್ರೆ ಸ್ಕೂಲ್ಮೇಟ್ಸ್. ತಮಿಳ್ ನಟರಾದ ಸೂರ್ಯ ಮತ್ತು ವಿಷ್ಣುವರ್ಧನ್ ಇವರ ಸ್ಕೂಲ್ಮೇಟ್ಸ್ ಆಗಿದ್ರು. ಇದನ್ನ ಕನ್ನಡದಿಂದ ಇಂಗ್ಲಿಷ್ಗೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದಾಗ ತಮಿಳ್ ಆಕ್ಟರ್ ಸೂರ್ಯ ಅಂಡ್ ವಿಷ್ಣುವರ್ಧನ್ ಹಿಸ್ ಸ್ಕೂಲ್ಮೇಟ್ಸ್ ವರ್ ಆಗುತ್ತೆ. ಆದ್ರೆ ಇದು ಸರಿಯಾದ ರೂಪದಲ್ಲಿ ಇಲ್ಲ. ಇದರ ಸರಿಯಾದ ರೂಪ ತಮಿಳ್ ಆಕ್ಟರ್ ಸೂರ್ಯ ಅಂಡ್ ವಿಷ್ಣುವರ್ಧನ್ ವರ್ ಎ ಸ್ಕೂಲ್ಮೇಟ್ಸ್ ಅಂತ ಆಗುತ್ತೆ. ಈಗ ನಾವು ಸ್ಕೂಲ್ಮೇಟ್ಸ್ ಅನ್ನೋ ಪದನ ಉಪಯೋಗಿಸಿ ವಾಕ್ಯಗಳನ್ನ ಮಾಡೋಣ. ಬನ್ನಿ ಈ ಕೆಲವು ವಿಡಿಯೋಗಳನ್ನ ನೋಡಿ ಪ್ರಾಕ್ಟೀಸ್ ಆಗುತ್ತೆ. Listening to this song, I remember my schoolmates. ಅಂದ್ರೆ ಈ ಹಾಡನ್ನ ಕೇಳುವಾಗ ನಾನು ನನ್ನ ಸ್ಕೂಲ್ಮೇಟ್ಸ್ ಗಳನ್ನ ನೆನಪಿಸ್ಕೊಳ್ತೀನಿ.
ಐ ಕೆನ್ ನಾಟ್ ಫರ್ಗೆಟ್ ಮೈ ಸ್ಕೂಲ್ ಮೇಟ್ಸ್ ಅಂದ್ರೆ ನಾನು ನನ್ನ ಸ್ಕೂಲ್ ಮೇಟ್ಸ್ ನ ಮರೆಯೋಕ್ಕಾಗೋದಿಲ್ಲ. ನಾವೀಗ ಈ ಚಿತ್ರಗಳನ್ನ ನೋಡಿ ನಮ್ಮ ಸ್ವಂತ ವಾಕ್ಯಗಳನ್ನ ಸ್ಕೂಲ್ ಮೇಟ್ಸ್ ಅನ್ನೋ ಪದಕ್ಕೆ ಮಾಡೋಣ ಬನ್ನಿ. ದಿಸ್ ಇಸ್ ದ ಫೋಟೋ ಆಫ್ ಮೈ ಓಲ್ಡ್ ಸ್ಕೂಲ್ ಮೇಟ್ಸ್ ಅಂದ್ರೆ ಇಲ್ಲಿ ಕಾಣ್ತಾ ಇರುವ ಚಿತ್ರ ನನ್ನ ಹಳೆ ಸ್ಕೂಲ್ ಮೇಟ್ಸ್ದು. ವಿಷ್ಣುವರ್ಧನ್ ಅಂಡ್ ಮಹೇಶ್ ಬಾಬು ವೆ ಸ್ಕೂಲ್ ಮೇಟ್ಸ್ ಅಂದ್ರೆ ವಿಷ್ಣುವರ್ಧನ್ ಹಾಗೂ ಮಹೇಶ್ ಬಾಬು ಅವರು ಸ್ಕೂಲ್ ಮೇಟ್ಸ್ ಆಗಿದ್ರು. Video lessons, sentence glossary, visual glossary, little bit of practice. I think it really works. Don't worry. ಒಂದು ಹೇಳ್ತೀನಿ, ನರಳ್ತಾ ರೋಗ, ಆಡ್ತಾ ರಾಗ. Hey, don't worry. You are getting confident. ಈಗ ಏನ್ ಮಾಡ್ಬೇಕು? As a thumb rule, recap. Friends, ಮನೆ, ಎಲ್ಲರ ಜೊತೆನೂ ಹೋಗಿ ಏನೇನ್ ಕಲ್ತ್ರಿ, ಹೇಗಾದ್ರೂ ಪರವಾಗಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡ್ತಾರಿ. You will get the confidence. So, be confident. Bye-bye.